ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಇನ್ಸ್ಟೆಂಟ್ ಮಿಲ್ಕ್ ಪೌಡರ್ಲಿಂದ ಪೇಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಲಿನ ಪುಡಿಯನ್ನು ಉಪಯೋಗಿಸಿ ಈ ಥರ ಸುಲಭವಾಗಿ ಮನೆಯಲ್ಲಿನೇ ಈಸಿ ಸಾಮಗ್ರಿಗಳನ್ನು ಬಳಸಿ ಪೇಡೆಯನ್ನು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಏನಾದರೂ ಸ್ವೀಟ್ ಇಷ್ಟಪಡೋರು ಇದ್ದರೆ ಈ ಥರ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ನಾವು ತಂದು ತಿನ್ನೋ ಬದಲು ಈಸಿಯಾಗಿರುವಂತಹ ಸ್ವಲ್ಪ ಮಿಲ್ಕ್ ಪೌಡರ್ ಇರೋದ್ರಿಂದ ಈ ಥರ ಸುಲಭವಾಗಿ ಮನೆಯಲ್ಲಿನೇ ಪೇಡನ ಮಾಡ್ಕೋಬಹುದು. ದೂದ್ ಪೇಡ ತುಂಬ ಚೆನ್ನಾಗಿರುತ್ತೆ. ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ, 2 ಕಪ್ ಆಗುವಷ್ಟು ನಾನು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ನೋಡಿ, ಈ ಕಪ್ಪಿನ ಅಳತೆದ್ದು ಮೊದಲು 1 ಕಪ್ ಹಾಕೊಂಡಿದ್ದೆ, ಇವಾಗ ಇನ್ನೊಂದು ಕಪ್ಪು ಹಾಕೊಂಡಿದ್ದೀನಿ. ಅಂದರೆ 2 ಕಪ್ಪು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಇವಾಗ ಅರ್ಧ ಕಪ್ಪು ಸಕ್ಕರೆ, ಹಾಗೆ 1 ಕಪ್ಪು ಹಾಲು, ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ 1 ಕಪ್ಪು ಹಾಲು, ಅರ್ಧ ಕಪ್ಪು ತುಪ್ಪ ತೊಗೊಂಡಿದ್ದೀನಿ. ಹಾಗೆ ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ನಾನು ಗ್ಯಾಸ್ನ ಹಚ್ಚಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ನಂತರ ಇವಾಗ ಒಂದು ಅರ್ಧ ಕಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ನಂತರ ಸ್ವಲ್ಪ 2 ಕಪ್ ಆಗುವಷ್ಟು ಮಿಲ್ಕ್ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ 1 ಕಪ್ಪು ಹಾಲು, ಹಾಗೆ ಒಂದು ಅರ್ಧ ಕಪ್ಪು ಸಕ್ಕರೆ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಗದೇನೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಂತರ ಗ್ಯಾಸ್ ಹಚ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಕೈ ಬಿಡ್ದ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಅಂದರೆ ಇದು ಸ್ವಲ್ಪ ಸ್ವಲ್ಪ ಈ ಥರ ನೋಡಿ ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ಸ್ವಲ್ಪ ಸಣ್ಣ ಉರಿನೇ ಇರಬೇಕು. ನೋಡಿ, ಹೊರಗಡೆ ನಾವು ತಂದು ತಿನ್ನೋ ಬದಲು ಈ ಥರ ಮನೆಯಲ್ಲಿನೇ ಒಂದು ಹಾಲು ಪ್ಯಾಕೆಟ್ ಪೌಡ್ರ್ ಇದ್ದರೆ ಈ ಥರ ಸುಲಭವಾಗಿ ಪೇಡೆಯನ್ನು ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಸ್ವೀಟಾಗಿ. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟರೆ ಈ ಥರ ಮಾಡಿಕೊಡಿ. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ನಂತರ ಇದು ಗಂಟಾಗೋದದು ಏನೂ ಇಲ್ಲ, ಚೆನ್ನಾಗಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ನಂತರ ಉಳಿದಿರೋದು ತುಪ್ಪದಲ್ಲಿ ಸ್ವಲ್ಪ ಕೆಳಗಡೆ ಉಳಿದಿತ್ತಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕೈ ಬಿಡ್ದಾಗೇ ಈ ಥರ ತಿರುಗಿಸ್ತಾ ಬರಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈ ಥರ ಗಟ್ಟಿ ಆಗಿದೆ ನೋಡಿ. ತಳ ಸ್ವಲ್ಪನೂ ಹಿಡ್ಕೋಬಾರ್ದು, ಅಂದರೆ ಚೆನ್ನಾಗಿ ಇದು ಆಗಿದೆ ಅಂತೇಳಿ ಗೊತ್ತಾಗತ್ತೆ. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನಂತರ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿ ಇಟ್ಕೊಂಡಿದ್ದೀನಿ. ಇಳಿಸಿ ಇಟ್ಕೊಂಡು ಹಾಗೆ ಒಂದು ಪ್ಲೇಟ್ ಕೂಡ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ನೋಡಿ, ತಳ ಸ್ವಲ್ಪನೂ ಹಿಡ್ಕೊತಿರೋದಿಲ್ಲ, ಎಲ್ಲವೂ ಚೆನ್ನಾಗಿ ಈ ಥರ ಬಂದಿದೆ ನೋಡಿ. ನೋಡಿ, ಕೈಗೆ ಸ್ವಲ್ಪ ಹಿಡಿದ್ರೆ ಸ್ವಲ್ಪನೂ ಹತ್ತಬಾರ್ದು, ಅಂದರೆ ಚೆನ್ನಾಗಿ ಇದು ಗಟ್ಟಿಯಾಗಿದೆ. ಹಾಗೆ ಪೇಡ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನಂತರ ಇವಾಗ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಈ ಥರ ಸವರ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಎಲ್ಲ ಕಡೆನೂ ಸ್ವಲ್ಪ ತುಪ್ಪ ಹತ್ಕೊಳ್ಬೇಕು. ನೋಡಿ, ಈ ಥರ ಪೂರ್ತಿಯಾಗಿ ತುಪ್ಪ ಎಲ್ಲ ಹಚ್ಕೊಂಡಾದಮೇಲೆ ಇವಾಗ ಅದೇ ಪ್ಲೇಟ್ಗೆ ಇದನ್ನು ಹಾಕ್ತಾ ಇದ್ದೀನಿ. ಅಂದರೆ 2 ಕಪ್ಪು ಹಾಲಿನ ಪುಡಿಗೆ ಇದಿಷ್ಟ ಆಗುತ್ತೆ. ಇವಾಗ ನೋಡಿ, ಸ್ವಲ್ಪ ಆರಬೇಕು. ಸ್ವಲ್ಪ ಆರಾದಮೇಲೆ ಈ ಥರ ನಾವು ರೌಂಡ್ ಶೇಪಲ್ಲಿ ಮಾಡಿಕೊಂಡು ನಮಗೆ ಯಾವ ಥರ ಪೇಡ ಬೇಕಾಗುತ್ತೋ ಆ ಥರ ನಾವು ಪೇಡನ ಮಾಡ್ಕೋಬೋದು. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ನಡಕ ಸ್ವಲ್ಪ ಕೈಲಿಂದ ಈ ಥರ ಪ್ರೆಸ್ ಮಾಡಿದರೆ ಸಾಕು. ನೋಡಿ, ಈ ಥರ ನಮಗೆ ಯಾವ ಥರ ಡಿಸೈನ್ ಬೇಕು ಆ ಥರದಲ್ಲಿ ಮಾಡ್ಕೋಬೋದು. ಇದಿಷ್ಟು ನಾನು ಮಾಡಿ ಇಟ್ಕೊಂಡು ಇವಾಗ ಇದಕ್ಕೆ ಬಾದಾಮನ್ನ ಹಾಕ್ತಾ ಇದ್ದೀನಿ. ಅಂದರೆ ಡೆಕೋರೇಟು ಮಾಡಲಿಕ್ಕೆ ನಮಗೆ ಅಂದರೆ ಬೇಕಾದರೆ ನೀವು ಬಾದಾಮನ್ನ ಹಾಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಇದು ಮಾಡಿದ ತಕ್ಷಣವೇ ತಿಂದರೆ ಅಷ್ಟೊಂದು ರುಚಿ ಬರೋಂಗಿಲ್ಲ. ಮಾಡಿ ಇದನ್ನು 5-6 ಗಂಟೆ ಇಡಬೇಕು. ಅಂದರೆ ನೋಡಿ, 5-6 ಅವರ್ನ ಇಡಬೇಕು ಅಂತ. ಅಂದರೆ ಪೂರ್ತಿಯಾಗಿ ಇದು ತಣ್ಣಗಾಗಬೇಕು. ತಣ್ಣಗಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆವಾಗ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಸಿಂಪಲ್ಲಾಗಿ ಇನ್ಸ್ಟೆಂಟ್ ದೂದ್ ಪೇಡ ರೆಡಿ ಆಯಿತು. ತುಂಬಾ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಕಡಿಮೆ ಸಮಯದಲ್ಲಿ ಬೇಗ ಆಗುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.